ಇನ್ನೇನು ಮೊದಲಿತ್ತಲ್ಲ ಅದ ಹಾದಿಯೊಳಗೆ ನಡಿತೀನಿ ಅಂದ್ರೆ ಕಾರಣ ಪ್ರಭಾವ ಯಾರ್ದಾಗಿತ್ತು? ಸುಳ್ಳು ಹೇಳೋರ ಸ್ನೇಹ ಎಂದು ಸತ್ಯ ಹೇಳಕ್ಕೆ ಸತ್ಯ ಹರಿಶ್ಚಂದ್ರ ನಾಟಕ ನೋಡಿದ್ರು ಅಟ್ಟ, ಇನ್ನೊಂದು ನೋಡಿದ್ರು ಅಟ್ಟ, ಮತ್ತೊಂದು ನೋಡಿದ್ರು ಅಟ್ಟ. ಒಂದು ಸರ್ತಿ ಕೆಟ್ಟದ ಮನಸ್ಸಂದ್ರೆ ಮತ್ತು ಸರಿ ಆಗಬೇಕಾಗಿತ್ತು ಅಂದ್ರೆ ಬಹಳಷ್ಟು ಸಮಯ ಬೇಕಾಗ್ತದೆ. ಅದಕ್ಕೆ ಸುಳ್ಳು ಹೇಳೋರು ಸಂಘ ಮಾಡಿ ಸತ್ಯ ಹೇಳೋಕ್ಕಾಗೋದಿಲ್ಲ. ಈಗ ನೀವು 25ರ ತನಕ ಸಂಜೆ 6 ಆಯಿತು ಅಂದ್ರೆ ಆಶ್ರಮಕ್ಕೆ ಬರ್ತೀರಿ. ಮತ್ತು ನೀವು ಹಿಂಗಿರ್ಬೇಕಲ್ಲ, ಯಾರು ಆಶ್ರಮಕ್ಕೆ ಬರ್ತಾರ ಅವರು ಸ್ನೇಹ ಮಾಡಿದ್ರೆ ಅಟ್ಟ ಇಲ್ಲಿ ಬಂದು ಕೂಡಕ್ಕೆ ಸಾಧ್ಯದ. ಮತ್ತು ಈ ಧಾರಾವಾಹಿ ನೋಡೋರು ಸಂಘ ಮಾಡಿದ್ರಿ ಅಂದ್ರೆ ಇಲ್ಲಿಗೆ ಕರ್ಕೊಂಡು ಬರ್ತಾರನವ್ರು? ಎಂದರ ಬರೋಕ್ಕೆ ಸಾಧ್ಯ ಐತಿ? ನೀವು ಎಂದೂ ಬರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ಬರೋರು ಸಂಘ ಮಾಡಿದ್ರೆ ಇಲ್ಲಿಗೆ ಬರ್ತೀರಿ, ಮತ್ತು ಅಲ್ಲೇ ಕೂಡೋರು ಸಂಘ ಮಾಡಿದ್ರೆ ಇಲ್ಲಿಗೆಂದೂ ಬರೋಕ್ಕೆ ಸಾಧ್ಯವಿಲ್ಲ. ಅದಕ್ಕೊಂದಿಷ್ಟು ಏನು ಮಾಡೋದು? ಸಜ್ಜನರ ಸಂಘವನ್ನು ಮಾಡು, ದುರ್ಜನರ ಸಂಘವನ್ನು ಮಾಡೋಕ್ಕೆ ಹೋಗಬೇಡ. ಒಂದಿಷ್ಟು ನಮ್ಮ ಸುತ್ತಮುತ್ತ ಒಂದಿಷ್ಟು ಜ್ಞಾನಿಗಳು ಇದ್ದರು ಅಂದ್ರೆ ಅಂಥವ್ರ ಸ್ನೇಹದೊಳಗೆ ಆಯುಷ್ಯವನ್ನು ಕಳಿ. ಆಕಸ್ಮಿಕ ನಮ್ಮ ಸುತ್ತಮುತ್ತ ಅಜ್ಞಾನಿಗಳು ಇದ್ರಂದ್ರೆ ಅಂಥವ್ರ ಸಹವಾಸ ಮಾಡೋಕ್ಕೆ ಹೋಗಬೇಡ. ಅಜ್ಞಾನಿಗಳ ಸಹವಾಸ ಮಾಡಿ ನಾ ಸುಜ್ಞಾನಿ ಆಗ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನಿಸ್ತದೆ ಹೇಳಿ? ಎಂದೂ ಸಾಧ್ಯವಿಲ್ಲ. ಅದಕ್ಕೆ ನೀ ಏನು ಮಾಡು? ಒಳ್ಳೆಯವನಾಗಿ ಬದುಕಬೇಕಾಗಿತ್ತಂದ್ರೆ ಒಳ್ಳೆಯವರ ಸಂಗನ ಮಾಡಬೇಕು. ಒಬ್ಬ ಹೆಣ್ಮಗಳು ಹೇಳ್ತಾಳೆ, ಸಂಘ ಮಾಡೇನವ್ವ ಸಾಧು ಸಜ್ಜನರ, ಭಂಗವಿಲ್ಲ ಯವ್ವ ಬದುಕಿನಲಿ ಅನಗ, ಸಂಗನ ಶರಣರ ದಯದಿಂದ. ಸಂಘ ಮಾಡೇನವ್ವ ಸಾಧು ಸಜ್ಜನರ, ಭಂಗವಿಲ್ಲ ಯವ್ವ ಬದುಕಿನಲಿ ಅನಗ, ಸಂಗನ ಶರಣರ ದಯದಿಂದ. ಒಬ್ಬ ಹೆಣ್ಮಗಳು ತ್ರಿಪದಿ ಒಳಗೆ ಬರೀತಾಳೆ. ಇದಕ್ಕೆ ಜನಪದ ಅಂತ ಕರೀತಾರೆ. ಇವು ಟ್ರ್ಯಾಕ್ಟರ್ನ್ಯಾಗ ಬರ್ತಾವಲ್ಲ, ಅವು ಜನಪದ ಅಲ್ಲವು. ಅವು ಜನರ ಮನಸ್ಸು ಕೆಡಿಸ್ತವು. ಇವು ಜನಪದ, ಒರಿಜಿನಲ್ ಜನಪದ. ಒಬ್ಬ ಹೆಣ್ಮಗಳು ಹೇಳ್ತಾಳೆ, ಸಂಘ ಮಾಡೇನಿ ನಾನು ನೋಡು ಬನ್ನಿ ಅಂತ ಕರೀತಾಳೆ. ಎಲ್ಲ ಊರು ಜನರನ್ನು ಕರೀತಾಳೆ. ಆವಾಗ ಊರು ಜನ ಬಂದು ಕೇಳಿದರು, ಎಂಥವ್ರ ಸಂಘ ಮಾಡಿದಿ? ಸಾಧು ಸಜ್ಜನರ ಸಂಘ ಮಾಡೀನಿ, ಆದ್ದರಿಂದ ನನ್ನ ಬದುಕಿನೊಳಗೆ ಭಂಗಿಲ್ಲ. ಭಂಗ ಅಂದ್ರೆ ಕೆಡುಕ. ನನ್ನ ಬದುಕು ಎಂದೂ ಕೆಡುವುದಿಲ್ಲ. ಆ ಬಳಿಕ ನನ್ನ ಬದುಕಿನೊಳಗೆ ಒಂದಿಷ್ಟು ದುಃಖ ದುಮ್ಮಾನಗಳು ಬರುವುದಿಲ್ಲ, ಕಷ್ಟ ನಷ್ಟಗಳು ಆಗೋದಿಲ್ಲ ಅಂತ ನಾನು ಶರಣರ ಸಂಘ ಮಾಡೀನಿ ಅಂತ ಒಬ್ಬ ಹೆಣ್ಮಗಳು ಹೇಳ್ತಾಳೆ. ಅದಕ್ಕೊಂದಿಷ್ಟು ಏನು ಮಾಡೋದು? ಒಳ್ಳೆಯವರ ಸಂಘವನ್ನು ಮಾಡೋದು. ಈಗ ಒಬ್ಬ ಮನುಷ್ಯ ಆಕಳದ ಹಾಲು ಕುಡಿತಿದ್ನಂದ್ರೆ ಆಕಳದ ಹಾಲು ಕುಡಿಯೋನ ಸಂಘ ಮಾಡಬೇಕು ಅಂದ್ರೆ ಮನ್ಯಾಗ ಮಲಗಕ್ಕೆ ಬರ್ತದೆ. ಮತ್ತು ಅಲ್ಕೋ ಹಾಲು ಕುಡಿಯೋನ ಸಂಘ ಮಾಡಿ ನಾನು ಮನ್ಸದ ಮ್ಯಾಗ ಮಲಗತ್ತೀನಿ ಅಂದ್ರೆ ಎಂದರ ಮಲಗಕ್ಕೆ ಸಾಧ್ಯ ಐತಿನ? ಎಲ್ಲಿ ಮಲಗಿಸ್ತಾನ? ಒಯ್ದು ತಾನು ಎಲ್ಲಿ ಮಲಿಗೆ ರೂಢಿಗಿರ್ತದೆ ಅಲ್ಲೇ ಮಲಗಿಸ್ತಾನೆ. ಅವರು ಮಲಗೋ ಜಾಗನ ಬೇರೆ ಅದಾವು. ನೋಡಿರೋ ಇಲ್ಲೋ? ಒಂದು ಊರಾಗ ವರಾಹಗಳ ಗುಂಪು, ವರಾಹ ಅಂದ್ರೆ ತಿಳಿತದಲ್ಲ, ಹಂದಿ ಅಂತಾರಲ್ಲ, ಅವು ಊರು ಬಿಟ್ಟು ಓಡಾಕತ್ತಿದ್ವು. ಒಂದು ಊರಾಗ ಭಾಳ ದಿವಸದಿಂದ ಅಲ್ಲೇ ಇದ್ದು ವಾಸ, ಊರು ಬಿಟ್ಟು ಓಡಾಕತ್ತಿದ್ವು. ಅದ ಊರದ ಒಂದು ನಾಯಿ ಎದುರಿಗೆ ಬಂತು. ಅಲ್ಲೋ ನನಗೆ ಹೇಳಾರ್ದಂಗೆ ಕೇಳಾರ್ದಂಗೆ ಉಟ್ರು ಕೂಡಿ ಅಲ್ಲೇ ಇರ್ತಿದ್ವಿ. ನಾಯಿ ಅಂತದು ಉಟ್ರು ಕೂಡಿ ಅಲ್ಲೇ ಇರ್ತಿದ್ವಿ. ನನಗೆ ಹೇಳಾರ್ದಂಗೆ ಕೇಳಾರ್ದಂಗೆ ಮತ್ತು ಊರು ಬಿಟ್ಟು ಓಡಿ ಹೊಂಟ್ರಿ ಅಲ್ಲ, ಎಲ್ಲಿ ಹೊಂಟ್ರಿ ಅಂತ ನಾಯಿ ಕೇಳಿತ ಆ ಊರದು. ಆವಾಗ ಅವು ಅಂದು, ಯಾವ ಹಂದಿ, ಏನು ಮಾಡೋದಪ್ಪ, ನಿಮ್ಮ ಊರಾಗ ಹಂದಿ ಮಲಗೋ ಜಾಗದಾಗ ಮಂದಿ ಬಂದು ಮಲಗಾಕತ್ಯಾರ, ಅದಕ್ಕೆ ಜಾಗ ಸಿಗಲಾರದಕ್ಕೆ ಮುಂದಿನ ಊರಿಗೆ ಹೊಂಟಿವಿ ಅಂದವಂತವು. ಅಂದ್ರೆ ತಿಳಿತಲ್ಲ. ಹಾಂ, ಇದನ್ನು ಕುಡಿಯೋರು ಎಂದೂ ಮನ್ಸದ ಮ್ಯಾಗ ಮಲಗಕ್ಕೆ ಸಾಧ್ಯ ಇಲ್ಲ, ಅಲ್ಲೇ ಮಲಗತಾರೆ. ಮತ್ತು ಅಲ್ಲೇ ಮಲಗೋರು ಸಹವಾಸ ಮಾಡಿ ನೀ ಮನ್ಯಾಗ ಮಲಗತೀನಿ ಅಂದ್ರೆ ಹೆಂಗೆ ಸಾಧ್ಯದ? ಅದಕ್ಕೆ ಒಂದಿಷ್ಟು ಯಾವುದು ಆರೋಗ್ಯಕ್ಕೆ ಹಿತ ಕೊಡ್ತದೆ, ಯಾವುದು ಶರೀರವನ್ನು ಕೆಡಿಸೋದಿಲ್ಲ, ಯಾವುದು ಮಾನ ಕಳೆಯೋದಿಲ್ಲ, ಯಾವುದು ರೊಕ್ಕ ರೂಪಾಯಿ ಹಾನಿ ಮಾಡೋದಿಲ್ಲ, ಅದನ್ನು ಯಾರು ಕುಡಿತಾರಲ್ಲ
ಅಂಥವ್ರ ಸಂಘ ಮಾಡು. ಯಾವುದು ಕುಡಿದ್ರೆ ಅನಾರೋಗ್ಯಕ್ಕೆ ತುತ್ತಾಗ್ತದ ಶರೀರ, ಯಾವುದು ಕುಡಿದ್ರೆ ಮಾನ ಹೋಗ್ತದ, ಯಾವುದು ಕುಡಿದ್ರೆ ಧನ ಸಂಪತ್ತು ನಾಶ ಆಗ್ತದ, ಅಂಥವ್ರ ಸಂಘ ಮಾಡಿದಿ ಅಂದ್ರೆ ನೀನು ಔರಂಗನಾಗ್ತಿದಿ. ನಿಂದು ಮಾನ ಹೋಗ್ತದ, ಪ್ರಾಣ ಹೋಗ್ತದ, ಎಲ್ಲ ಹೋಗ್ತದ. ಮತ್ತು ಅವ್ರು ಹಿಂಗಿರ್ತಾರಲ್ಲ, ಊರಾಗ ಅಗದಿ ಜಾಣರು ಯಾರು, ಹುಷಾರಿ ತಲೆ ಯಾರ್ದು ಸ್ಪೀಡ್ ಓಡುತ್ತಂದ್ರೆ ಅವ್ರದ್ದು ಓಡುತ್ತೆ ನೋಡ್ರಿ. ತಿಳಿತದೋ ಇಲ್ಲ? ಅವ್ರದ್ದು ಓಡುತ್ತೆ. ಈ ಹಾಲು ಕುಡಿಯೋ ಒಂದು ಓಡೋದಿಲ್ಲ, ಆಕಳದ ಹಾಲು ಕುಡಿಯೋ ಒಂದು ಇವನಕ್ಕಿನ 100 ಪಟ್ಟು ಸ್ಪೀಡ್ ಇರ್ತೈತಿ. ಒಬ್ಬ ಕಾಯಂ ಕುಡಿಯವ ಕುಂತಿದ್ದ ಮನೆ ಮುಂದೆ, ಕಾಯಂ ಅದನ್ನ ಕುಡಿಯವ. ಮುಂಜಾನೆ ಎದ್ದ ಅಂದ್ರೆ ನೀವೆಲ್ಲ ಏನು ಕುಡಿತೀರಿ? ಟೀ, ಕಾಫಿ, ಬೋರ್ಮಿಟ್ಟ, ಹಾರ್ಲೆಕ್ಸ್ ಹಾಲು ಕುಡಿತೀರಿಲ್ಲ, ಅವ ಅದನ್ನ ಕುಡಿಯವ. ಮುಂಜಾನೆ ಎದ್ದಂದ್ರೆ ಅದನ್ನು ಕುಡಿಯವ. ಇಂಥ ಒಬ್ಬ ಕುಡ್ದ ಕುಂತಿದ್ದ ಮನೆ ಕಟ್ಟಿ ಮ್ಯಾಲ. ಇವನಿಗೆ ಒಬ್ಬ ಗೆಳೆಯ ಇದ್ದ. ಅದಕ್ಕೆ ಪಾಪ ಆರಾಮ ತಪ್ಪಿತ್ತು, ಕೆಮ್ಮು ಹತ್ತಿತ್ತು, ಅದಕ್ಕೆ ಗೂರು ಹತ್ತಿತ್ತು. ಅದು ಕೆಮ್ಮಿ 1 ವಾರ ಆದ್ರೂ ಕೆಮ್ಮ ಹೋಗಲಿಲ್ಲ. ಅವ ಒಂದು ದಿವಸ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬರ್ಬೇಕು, ಕೆಮ್ಮಿಗೆ ಔಷಧರ ಕೊಡ್ತಾರೋ ಏನಂತ ತಿಳ್ಕೊಂಡು ನಿರೀಕ್ಷೆ ಇಟ್ಕೊಂಡು ಅವ ಡಾಕ್ಟ್ರ್ ಹತ್ರ ಹೊರಟಿದ್ದ. ಹೋದ ಇವ ಏನು ಕುಡಿದು ಕುಂತಿದ್ನಲ್ಲ, ಇವನ ಮನೆ ಮುಂದೆ ಹೊಂಟಿದ್ದವ. ಕೆಮ್ಮಕೋತ ಬಂದ. ಇವ ಮುಂದೆ ಕುಂತಿದ್ನಲ್ಲ, ಕೇಳಿದ, ಅಲ್ಲೋ ಯಾಕೆ 1 ವಾರ ಆತು ನಾನು ನೋಡಕತ್ತಿ, ಭಾಳ ಕೆಮ್ಮಾಕತ್ತಿದೆಯಲ್ಲ ಅಂದ. ಮತ್ತು ಏನು ಮಾಡೋದಪ್ಪ, ಏನು ಗುಳಿಗೆ ತೊಗೊಂಡ್ರು ಹೋಗಲಿಲ್ಲ, ಔಷಧ ತೊಗೊಂಡ್ರು ಹೋಗಲಿಲ್ಲ, ಕೊನೆಗೆ ಡಾಕ್ಟ್ರ್ ಹತ್ರ ಹೊರಟೀನಿ ಅಂತ ಅವ ಅಂದ. ಹುಚ್ಚದಿದೆ, ಶಾಣೆ ಇದಿದೆ ಅಂತ ಇವ ಅಂದ. ಯಾರು? ಕುಡುಕ. ಇವ ಶಾಣೆ. ಇವ ಅವನಿಗೆ ಹೇಳಕತ್ತಾನ, ನೀ ಹುಚ್ಚದಿದೆಯೋ ಶಾಣೆ ಇದ್ದಿದೆಯೋ ಅಂದ. ಮತ್ತು ಶಾಣೆ ಇದ್ದಲ್ಲೇನ ಡಾಕ್ಟ್ರ್ ಹತ್ರ ಹೊರಟೀನಿ ಅಂದ. ನಿನಗೆ ಆಗೋದ್ರ ಏನಾಗೈತಿ ಹೇಳಂದ. ಏನಿಲ್ಲ, ಕೆಮ್ಮು ಹತ್ತೈತಿ, ಒಟ್ಟ ನಿಲ್ಲವಲ್ದು ಅಂದ. ಹಾಗಾದ್ರೆ ನಾ ಒಂದು ಔಷಧ ಹೇಳ್ತೀನಿ ತೊಗೊತೀನಿ ಅಂದವ. ಒಂದು ಔಷಧ ಹೇಳ್ತೀನಿ ತೊಗೊತೀನಿ ಅಂದ. ಅಂದ್ರೆ ಡಾಕ್ಟ್ರಿಗಿಂತ ಮೊದಲು ಇವನ ಔಷಧ ಕೊಡಕತ್ತಾನ. ಅವ ಅಂದ, ಅದು ಯಾವುದು ಔಷಧ ಅಂದ. ಅದು ಹಿಂಗೈತಲ್ಲ, ನಾ ಎಂದಿನಿಂದ ತೊಗೊಳಕತ್ತೀನಿ ಆ ಔಷಧ ನಾ ತೊಗೊಂಡಿನಿ, ಈಗ ಅದಕ್ಕೆ ನಾ ತೊಗೊಂಡಿದ್ದು ನೀ ತೊಗೋಬೇಕು ಔಷಧ ಅಂದ. ಅದಕ್ಕೆ ಅದನ್ನು ತೊಗೊಂಡ್ರೆ ಕೆಮ್ಮು ನಿಲ್ತದನ್ನ ಅಂತ ಅವ ಅಂದ. ಇವ ಅಂದ, ಕೆಮ್ಮು ನಿಲ್ಲೋದಲ್ಲ, ಅದನ್ನು ಎಂದಿನಿಂದ ತೊಗೊಳಕತ್ತೀನಿ ಅಂದಿನಿಂದ ಹೊಲ ಹೋಗೈತಿ, ಮನೆ ಹೋಗೈತಿ, ಮಡ್ದಿ ಕೊಳ್ಳನ ತಾಳಿ ಹೋಗೈತಿ, ಇಷ್ಟೆಲ್ಲ ಹೋಗೈತಿ ಅಂದ ಬಳಿಕ ನಿಂದು ಕೆಮ್ಮು ಹೋಗೋದಲ್ಲ ಅಂದ. ಇದು ಹೆಂಗೆ ತೊಗೊಳ್ಬೇಕು ಅನ್ನುವಂಥ ರೀತಿ ಕಲಿಸ್ತಾರೆ ಅವ್ರು, ಅಷ್ಟು ಚಂದ ಕಲಿಸ್ತಾರೆ. ಅದಕ್ಕೆ ಅಂಥವ್ರ ಸ್ನೇಹವನ್ನು ಅಪ್ಪಿ ತಪ್ಪಿ ಮಾಡಿದಿ ಅಂದ್ರೆ ನಿನ್ನ ಭವ್ಯವಾದ ಬದುಕು ಒಂದು ಕ್ಷಣದೊಳಗೆ ನಾಶ ಆಗಿ ಹೋಗುತ್ತದೆ. ಅದಕ್ಕೊಂದಿಷ್ಟು ಏನು ಮಾಡೋದು? ಬಲ್ಲವರ ಸಂಘವನ್ನು ಮಾಡೋದು. ಜ್ಞಾನಿಗಳ ಒಡನಾಟದೊಳಗನ ಒಂದಿಷ್ಟು ಕ್ಷಣಗಳನ್ನು ಕಳೆಯೋದು. ಸಾಧ್ಯ ಆದರೆ ಎಲ್ಲೆಲ್ಲಿ ಒಂದಿಷ್ಟು ಸಜ್ಜನರು ಸೇರುತ್ತಿರ್ತಾರಲ್ಲ, ಸತ್ಸಂಗ ನಡೀತಿರ್ತದಲ್ಲ, ಅಲ್ಲಿ ಹೋಗುವಂಗೆ ನಾವು ಪ್ರಾರ್ಥನೆ ಮಾಡಬೇಕು, ಭಗವಂತನಲ್ಲಿ ಬೇಡ್ಕೋಬೇಕು. ನಾವೆಲ್ಲ ಬೇಡ್ತೀವಿಲ್ಲ, ಶಿವಯೋಗೀಶ್ವರರಲ್ಲಿ ಬೇಡಲಾರ್ದವ್ರು ಯಾರದಾರ? ಸಾಲೋಟಿಗೆ ಒಳಗೆ ಎಲ್ಲರೂ ಬೇಡವರು. ಮತ್ತು ನಾವು ಬೇಡಂಗಿಲ್ಲ ಅಂತೇನಿಲ್ಲ, ನಾವು ಬೇಡವ್ರೆ, ನೀವು ಬೇಡವ್ರೆ. ಬೇಡಲಾರ್ದವ್ರು ಒಬ್ಬರು ಇಲ್ಲ ಜಗತ್ತಿನೊಳಗೆ. ವ್ಯತ್ಯಾಸ ಏನಂದ್ರೆ, ನೀವು ಚಲೋ ಮನೆ ಬೇಡ್ತೀರಿ, ನಾವು ಚಲೋ ಮಠ ಬೇಡ್ತೀವಿ. ಇಷ್ಟ ವ್ಯತ್ಯಾಸ ನಮಗೂ ನಿಮಗೂ. ಬೇಡಲಾರ್ದವರು ಒಬ್ಬರು ಇಲ್ಲ ಜಗತ್ತಿನೊಳಗೆ, ಎಲ್ಲರೂ ಬೇಡುವವರೇ. ಆದ್ರೆ ಬೇಡಬೇಕು ಬೇಡಬಾರ್ದಂತಲ್ಲ, ಯಾವುದು ಬೇಡಿದ್ರೆ ನಮ್ಮ ಬದುಕಿಗೆ ಒಂದಿಷ್ಟು ಹಿತ ಕೊಡುತ್ತದೆ, ಯಾವುದೊಂದಿಷ್ಟು ಬದುಕಿನ ಭವ್ಯತೆಯನ್ನು ಹೆಚ್ಚಿಸ್ತದೆ, ಅದನ್ನು ಬೇಡಬೇಕೇ ವಿನಃ ಕ್ಷಣಿಕ ಸುಖ ಕೊಡುವಂತಹ ಸಿರಿ ಸಂಪತ್ತನ್ನು ಎಂದು ಬೇಡಾಕ ಹೋಗಬಾರದು. ಸಂತರು ಶರಣರು ಬೇಡಿಲ್ಲಂತಿಲ್ಲ, ಬೇಡ್ಯಾರ. ಇಲ್ಲೇ ಶಿವಯೋಗಿ ಸಿದ್ದರಾಮೇಶ್ವರರ ವಚನದೊಳಗೆ ಬರೀತಾರವರು. ಅವರು ಬೇಡಿದರು ಭಗವಂತನಲ್ಲಿ. ಏನು ಬೇಡಿದರು? ಬಯಸುವೆನಯ್ಯ ನಿನ್ನವರ ಸಂಗವ, ಎಳೆಸುವೆನಯ್ಯ ನಿನ್ನವರ ಸಂಗಕ್ಕೆ, ಬಯಕೆ ಬೇರೆ ಅನ್ಯ ಕೆಳೆಸದಂತೆ
ಹರುಷಿತನ ಮಾಡಯ್ಯ ಭಕ್ತಿಯೊಳಗೆ ಹರುಷಿತನ ಮಾಡಯ್ಯ ಭಕ್ತಿಯೊಳಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಯಸುವೆನಯ್ಯ ನಿನ್ನವರ ಸಂಗವ ಎಳೆಸುವೆನಯ್ಯ ನಿನ್ನವರ ಸಂಗಕ್ಕೆ ಸರಿಮ ಪ ನಿಧ ನಿಧ ಸ ನಿಧ ಪ ಮ ಪಧ ಪ ಮ ಪ ಗ ಮರಿ ಗ ಸರಿ ನಿಧ ನಿರೇ ಸರಿ ಮ ಪ ರಿ ಮ ಪ ಬಯಕೆ ಬೇರೆ ಅನ್ಯ ಕೆಳೆಸದಂತೆ ಹರುಷಿತನ ಮಾಡಯ್ಯ ಆ ಹರುಷಿತನ ಮಾಡಯ್ಯ ಭಕ್ತಿಯೊಳಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಯಸುವೆನಯ್ಯ 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 ನಿನ್ನವರ ಸಂಗವ. ನೋಡಿ ಎಷ್ಟು ಚಲೋ ಬರೋದಿಲ್ಲ ಅವರು. ಬಯಸುವೆನಯ್ಯ ನಿನ್ನವರ ಸಂಗವ.